ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಡೇ 1 ಯೂಟ್ಯೂಬ್ ಬ್ಲಾಗ್ ಹಾಗೆ ವೇಟ್ ಜರ್ನಿ ಕೂಡ ಆಗಿರುತ್ತೆ. ಇವತ್ತಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ರೆಡಿಯಾಗಿ ಆಚೆ ಬಂದು ನೋಡಿದರೆ ಸ್ವಲ್ಪ ಜನ ಇದ್ದರು. ಓಕೆ ಫೈನ್, ಬಟ್ ಏನು ಅಂದ್ಕೊಳ್ತಾರೆ, ನನ್ನ ಮೊಬೈಲ್ ಹುಚ್ಚಿ ಅಂದ್ಕೊಂಡ್ಬಿಡ್ತಾರೆ ಇವಳನ್ನ ಅಂತ ನಾನೇ ಮನಸ್ಸಲ್ಲಿ ಅಂದ್ಕೊಳ್ತಾ, ಓಕೆ ಎಲ್ಲರೂ ತುಂಬ ಜನ ಮಾಡ್ತಾ ಇದ್ದಾರಲ್ವ, ಅದರಲ್ಲಿ ನಾನೇನು ಮಾಡೋದು, ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಬಟ್ ಓಕೆ ನೋಡಿ, ನಿಮಗೆ ಜನ ಇದ್ದಾರೆ, ಅವರವರ ದಿನ ಡೈಲಿ ನಾವೇ ಸೋಂಬೇರಿಗಳು ಅಂತ ಅನಿಸುತ್ತೆ. ಬಟ್ ಇವತ್ತಿಂದ ನಾನು ಸೋಂಬೇರಿ ಆಗಲ್ಲ, ಇವತ್ತಿಂದ ನಾನು ಮಾರ್ನಿಂಗ್ ಬೇಗ ಎದ್ದೇಳ್ತೀನಿ ಅಂತ ಹೇಳಿ ಮುಂದೆ ಹೊರಟೆ ನಾನು. ಬಟ್ ನನ್ನ ಕಡೆಯಿಂದ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ, ನೀವೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ರೋಡಿಗೆ ಇಳಿಯೋದು ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ. ಬಟ್ ನನ್ನ ಕಡೆಯಿಂದ ಸೀರಿಯಸ್ಲಿ ಅವರಿಗೆ ಒಂದು ಹ್ಯಾಂಡ್ಸ್ ಆಫ್ ಸೆಲ್ಯೂಟ್ ಮಾಡ್ತಾ ನನ್ನ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಸಪೋರ್ಟ್ ಮಾಡ್ತೀರಾ, ನನ್ನನ್ನು ಇಷ್ಟಪಡ್ತೀರಾ ಅಂತ ಹೇಳಿ, ನಾನು ಸಣ್ಣ ಆಗೋಣ ಅಂತ ಹೇಳಿ ನಾನು ಮುಂದೆ ಹೊರಟೆ. ನಾನು ನೋಡೋಣ 10,000 ಸ್ಟೆಪ್ಸ್ ನಾನು ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಬಟ್ ನೆಕ್ಸ್ಟ್ ಒನ್ ಡೇ ನಾನು ಮಾಡ್ತೀನಿ. ಇಲ್ಲೇ ನೋಡಿದೆ, ಪಕ್ಕದಲ್ಲೇ ಒಂದು ಪಾರ್ಕ್ ಇತ್ತು, ನಿಮ್ಗೆ ತೋರಿಸ್ತಾ ಇದ್ದೀನಲ್ವಾ, ಈ ಪಾರ್ಕಿಗೆ ಬಂದೆ. ಯಾರೋ ಒಬ್ಬರು ಆಂಟಿ ವಾಕ್ ಮಾಡ್ತಾಯಿದ್ರು, ಬಂದೆ. ಹಾಗೆ ನಾನು ವಾಕ್ ಮಾಡೋಣ ಅಂತ ವಾಕ್ ಮಾಡಿದೆ. ಬಟ್ ನಾನು ನೋಡಿದೆ, ಸುತ್ತಮುತ್ತ ನೋಡಿದೆ, ಜನ ಇದ್ದರು. ಬಟ್ ನನಗೂ ಫೀಲ್ ಆಗುತ್ತೆ, ಜನ ಇದ್ದರೆ ಓಕೆ, ತುಂಬ ಜನನೇ ಇದ್ದರು ಅಲ್ಲಿ. ಬಟ್ ಫೀಲ್ ಆಗೋದಕ್ಕಿಂತ ನನಗೆ ನಗುನೇ ಬಂದುಬಿಡುತ್ತೆ ಅವ್ರು ಮಾಡೋ ಎಕ್ಸಸೈಸ್ ಎಲ್ಲ ನೋಡಿಬಿಟ್ಟು. ಸೊ ಓಕೆ ಫೈನ್, ಬೇಡ ಅಲ್ಲಿ ಅಂತ ಹೇಳಿ, ನನಗೂ ಕಂಫರ್ಟಬಲ್ ಆಗಲ್ಲ ಅಂತ ಹೇಳಿ ನಾನು ಆಚೆ ಬಂದು ನೋಡಿದರೆ ಈ 2 ಮುದ್ದಾದ ನಾಯಿ ಇದ್ವು. ಕೆಲವೊಬ್ಬರಿಗೆ ನಾಯಿ ಇಷ್ಟ, ಕೆಲವೊಬ್ಬರಿಗೆ ನಾಯಿ ಇಷ್ಟ ಇಲ್ಲ. ನಾಯಿ ಇಷ್ಟ ಇಲ್ಲ ಅಂತ ಹೇಳಿ, ನಾಯಿ ಕಚ್ಚುತ್ತೆ ಅಂತ ಹೇಳಿ ಆಚೆ ಬರೋ ಪಾರ್ಕಲ್ಲಿ ವಾಕ್ ಮಾಡೋರಿದ್ದರೆ, ನಮ್ಮಂಥವ್ರು ನಾಯಿಗಳು ಇದ್ದರೆ ನಾವು ನಮ್ಮಂಥ ನಾಯಿ ಪ್ರೇಮಿಗಳು, ಓಕೆ ನಾಯಿ ಏನು ಮಾಡುತ್ತೆ ಅಂತ ಹೇಳಿ ರೋಡಲ್ಲಿ ವಾಕ್ ಮಾಡೋರು ಕೂಡ ಇರ್ತಾರೆ, ಅದು ನಮ್ಮಂಥವ್ರು. ಹಾಗೆ ಇವತ್ತು ನಿಮಗೆ ಒಂದು ಇನ್ಸಿಡೆಂಟ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನನ್ನ ಲೈಫಿಂದು. ಏನು ಅಂತ ಹೇಳಿದರೆ, 2 years ಬ್ಯಾಕ್ ನನಗೆ ಆಕ್ಸಿಡೆಂಟ್ ಆಗುತ್ತೆ, ಬಸ್ ಆಕ್ಸಿಡೆಂಟ್ ಆಗುತ್ತೆ. ನಾನು ಗಾಡೀಲಿ ನಾನು ನಮ್ಮ ಬ್ರದರ್ ಗಾಡೀಲಿ ಹೋಗ್ತಾ ಇರುವಾಗ ನಮಗೆ ಬಸ್ ಆಕ್ಸಿಡೆಂಟ್ ಆಗುತ್ತೆ. ನನಗಿದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ನೋಡಿ ಇವಾಗ ಹಿಂದೆ ಬಸ್ ಬರ್ತಾಯಿದೆ, ಈ ಥರ ಸುಮಾರು 2-3 ಬಸ್ ಹೋಯಿತು. ಬಟ್ ನನಗೆ ತುಂಬಾ ಭಯ ಆಗಿಬಿಡ್ತು, ಬಸ್ ಹೋಗ್ತಾ ಇದೆ ಅಲ್ಲ ಅಂತ ತುಂಬಾ ಭಯ ಆಗಿಬಿಡ್ತು. ಸೊ ಬೇಡ ರೋಡಲ್ಲಿ ವಾಕ್ ಮಾಡೋದು ಅಂತ ಹೇಳಿ ನಾನು ಮತ್ತೆ ಪಾರ್ಕಿಗೆ ಬಂದೆ. ಇನ್ನೊಂದು ಪಾರ್ಕ್ ಇತ್ತು ಪಕ್ಕದಲ್ಲಿ, ಆ ಪಾರ್ಕಿಗೆ ಬಂದೆ. ಆ ಪಾರ್ಕಲ್ಲಿ ನೋಡಿದೆ, ಜನ ಇರಲಿಲ್ಲ, ತುಂಬ ಜನ ಏನೂ ಇರಲಿಲ್ಲ. ಬಟ್ ಮುದ್ದಾದ ಪಕ್ಷಿಗಳು ಎಲ್ಲ ತುಂಬ ಅದ್ರದ್ದು ಕೂಗ್ತಾ ಇದ್ವು. ಇನ್ನೊಂದಂತೂ ಕೋಗಿಲೆ ಅಂತೂ ಕೂಹು ಅಂತ ಹೇಳಿ, ಅದು ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು, ಹಿತವಾಗಿತ್ತು ಕೇಳೋದಕ್ಕೂ ಕೂಡ. ಸೊ ಇಲ್ಲಿ ವ್ಲಾಗ್ ಮಾಡ್ಬೋದು, ನನ್ನ ವಾಕ್ ಮಾಡ್ಬೋದು ಅಂತ ಹೇಳಿ ಮೊಬೈಲ್ನ ಒಂದು ಕಡೆ ಇಟ್ಟು ನಾನು ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. 1 ರೌಂಡ್ 2 ರೌಂಡ್ ಹಾಕಿ ವಾಕ್ ಮಾಡಿ ಸ್ವಲ್ಪ ಸುಸ್ತಾಯಿತು, ಕೂತ್ಕೊಂಡೆ. ತುಂಬ ವಾಕ್ ಮಾಡಿದ್ನಲ್ವಾ, ಸುಸ್ತಾಗಿರುತ್ತೆ ಅಲ್ವಾ. ಸೊ ಸ್ವಲ್ಪ ಕೂತ್ಕೊಂಡು ಇನ್ನೊಂದು ರೌಂಡ್ ಹೋಗೋಣ ಅಂತೇಳಿ ಇನ್ನೊಂದು ರೌಂಡ್ ಸ್ಟಾರ್ಟ್ ಮಾಡಿದೆ. ಮುಗೀತು ನನ್ನ ವಾಕ್ ಅಂತ ಹೇಳಿ ಮನೆ ಕಡೆ ಹೊರಟೆ. ಬಟ್ ಮನೆಗೆ ಹೋಗುವಾಗ ನಾನು ರೂಟೇ ಮರ್ತೋಗ್ಬಿಟ್ಟಿದ್ದೀನಿ, ಮನೆ ರೋಡ್ ಯಾವುದು ಅಂತ. ಆಮೇಲೆ ಸ್ವಲ್ಪ ಮ್ಯಾಪ್ನ ನೋಡಿಕೊಂಡೆ, ಓಕೆ ಈ ಕಡೆ ಅಂತ ಹೇಳಿ ನಾನು ಈ ಕಡೆ ಬಂದೆ. ಸರಿ, ಇದು ಇವತ್ತಿನ ಡೇ ಲಾಗ್ ಆಗಿತ್ತು. ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ತಿಂತೀನಿ, ಏನು ಕುಡಿತೀನಿ ಅದು ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.